ದೇವಸ್ಥಾನದಲ್ಲಿ ಪೂಜೆ ಮಾಡುವ ವಿಚಾರಕ್ಕೆ ದಲಿತರ ಮೇಲೆ ಸವರ್ಣೀಯರಿಂದ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಿ ದೇವಸ್ಥಾನದಿಂದ ಹೊರಬರುವಂತೆ ಗಲಾಟೆ ಆರೋಪ ಕೇಳಿಬಂದಿದೆ. ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ವೇಳೆ ಈ ಗಲಾಟೆ ನಡೆದಿರುವಂತದ್ದು. ಚಂದ ಹಾಕಿಕೊಂಡು ದೇವಸ್ಥಾನವನ್ನು ಗ್ರಾಮಸ್ಥರು ಕಟ್ಟಿದ್ರು. 1,500 ಜನಸಂಖ್ಯೆ ಇದ್ದಾರೆ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ. ಸಲ್ಲಪುರಮ್ಮ ದೇವಸ್ಥಾನದ ಅರ್ಚಕರು ಹಾಗೂ ಸವರ್ಣೀಯರಿಂದ ಇದೀಗ ಅಡ್ಡಿ ಆರೋಪ ಕೇಳಿಬರ್ತಾ ಇದೆ. ದಲಿತರ ಮೇಲೆ ಕಲ್ಲು ತೂರಿ ಪೂಜೆ ಮಾಡದಂತೆ ಇಲ್ಲಿ ಅಡ್ಡಿ ಆರೋಪ ಮಾಡಲಾಗ್ತಾ ಇದೆ. ಇನ್ನು ಪೊಲೀಸರ ಬಂದೋಬಸ್ತ್ನಲ್ಲಿ ನಂತರ ಪೂಜೆಯನ್ನ ದಲಿತರು ಮಾಡಿದ್ದಾರೆ. ನೀವು ಯಾವ ಕಾಲದಲ್ಲಿದ್ದೀರಾ ಅಂತ ಹೇಳಿ ಪೊಲೀಸರು ಇಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ನೇತೃತ್ವದಲ್ಲಿ ದಲಿತರು ಇದೀಗ ಪೂಜೆಯನ್ನ ಮಾಡಿ ಮುಗಿಸಿದ್ದಾರೆ. ದಲಿತರು ಪೂಜೆ ಮಾಡಿದ್ದಕ್ಕೆ ಗ್ರಾಮದ ಮುಖಂಡರಿಂದ ಈಗ ಅಡ್ಡಿಯಾಗಿರುವಂತದ್ದು. 50 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿತ್ತು. ಗ್ರಾಮದ ರಾಮಕೃಷ್ಣ, ಶಿವಶಂಕರ ರೆಡ್ಡಿ, ಲಕ್ಷ್ಮೀ ನರಸಿಂಹಪ್ಪ, ರಾಜು, ಅನಿಲ್, ಮಾಧವನ್, ಭೀಮಾಚಾರಿ, ಹರೀಶ್ ಸೇರಿದಂತೆ ಹಲವರಿಂದ ಅಡ್ಡಿ ಆರೋಪ ಮಾಡಲಾಗಿದೆ. ದಲಿತರು ಪೂಜೆಗೆ ಹೋಗ್ತಾ ಇದ್ದಂತೆ ಗ್ರಾಮಸ್ಥರು ಅಡ್ಡಿಪಡಿಸಿದ್ದಾರೆ. ಅಡ್ಡಿ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದಲಿತರು. ಗ್ರಾಮದಲ್ಲಿ ಸದ್ಯ ಈಗ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಇಷ್ಟು ಜನ ಹೋಗಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವು ಎಲ್ಲಾರು ತೀರ್ಮಾನ ತಗೊಳ್ಳಲ್ಲ ಅಂತ ಮಾತಾಡಿದ್ರು. ಯಾರಿಗೂ ಊರವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನೇ ತಮಗೆ ಬಂದು ಅವ್ರು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ನನಗೆ ಸಾಯಂಕಾಲ 50-60 ಜನ ಬಂದು ಕೊಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಮಾಹಿತಿ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂದ್ಬಿಟ್ಟು ನಮ್ಮ ದೇವಸ್ಥಾನದ ಒಳಗೆ ಬರ್ತಾ ಇತ್ತು. ಆ ಟೈಮಲ್ಲಿ ನಾವು ಗಲಾಟೆನೇ ಮಾಡಿಲ್ಲ. ಮೊದಲೇ ಇವ್ರು ಹಿಂಗೆ ಆಗ್ತೈತೆ ಅಂತ ಮೊದಲೇ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಊರಿನ ಕಾರ್ಯ ಅಂದಮೇಲೆ ಎಲ್ಲರೂ ಒಂದು ಕೈ ಜೋಡಿಸ್ರೇನೆ ಇರ್ತಾರೆ. ಇವ್ರ ತಕ್ಕನಾಗ ಏನಂದ್ರೆ ಅದೇ ಮಾಡಬೇಕು, ಇವಾಗ ಹಿಂಗೆ ಮಾಡಬೇಕು. ಅದರಂತೆಯೇ ಸಂಪ್ರದಾಯ ಎಲ್ಲಿ ಒಂದು ಅಪಸ್ವರ ಬರುತ್ತೆ ಅವಾಗ ಕಾನೂನು ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಲ್ಲಿ ನಾವೇನು ಅಡ್ಡಿ ಮಾಡಬೇಕು. ಇಲ್ಲಿ ಈ ಥರ ಅಪಸ್ವರ ಬಂದಾಗ ಕಾನೂನು ಅಲ್ಲಿ ಬರುತ್ತೆ. ಕಾನೂನು ಏನು ಹೇಳುತ್ತೆ, ಯಾವುದೇ ಒಂದು ಸ್ಥಳಕ್ಕೆ ಯಾರು ಬೇಕಾದ್ರೂ ಬಂದರೆ ಇದು ನಮ್ಮ ಸಂವಿಧಾನ ಮೂಮೆಂಟ್ ಯಾರು ಎಲ್ಲಿ ಬೇಕು ಅಂತ ಅದು ಎಸ್ಪೆಷಲಿ ಸಾರ್ವಜನಿಕರ ಇದ್ದಾಗ ಯಾರಿಗೂ ಮಾಡೋದು. ನಾವು ಯಾರೇ ಆಗಲಿ ಬಂದಿದ್ದಾರೆ ಅಂದಾಗ ಪೂಜೆ ಮಾಡ್ಕೊಂಡು ಅವತ್ತಿನ ದಿನ ಏನಾಯಿತು ಆಗೋಯ್ತು ಅಂತ ಪೂಜೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಅವರು ಇವಾಗ 10 ಜನ ಪುರೋಹಿತರು ಬಂದಿತ್ತು. ನಿನ್ನೆಯಿಂದ ಹೋಮ ನಡೆಸಿ ರಾತ್ರಿ ಯಾರೂ ನಿದ್ದೆ ಹೋಗಲಿಲ್ಲ. ರಾತ್ರಿ ನೆನ್ನೆ ಸಾಯಂಕಾಲ ಇದ್ದು ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಕೆಲಸ ಮುಗ್ದೈತಪ್ಪ ಅಂತ ಹೋದ್ರು. ಅವರು ಮ್ಯಾಳ್ಯದಿಂದ ಬರ್ತಿದ್ರು ಪೂಜೆ ಮಾಡೋಕ್ಕೆ. ಅವ್ರ ಪಾಡಿಗೆ ಇವಾಗ ಇವರೆಲ್ಲ ಬಂದಿದ ತಕ್ಷಣ ಅಪ್ಪ ಅವರೇ ಮಾಡ್ಕೊಳ್ಳಿ, ನಮ್ಗೆ ನಿಮ್ಮ ದೇವಸ್ಥಾನ ಸಂಸ್ಕಾರ ಅಂತ ಅವರು ಹೊಟ್ಟೋದ್ರು ಸರ್. ನಮ್ಮೂರವರಲ್ಲ ಅವರು. ಇದು ಸರ್ ಈ ಪುರೋಹಿತರು ನಮ್ದು ಏನಾಯ್ತು, ನಮ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡ್ಕೊತಿದ್ವಿ, ನಾವು ಪ್ರಾಣ ಪ್ರತಿಷ್ಠಾಪನೆಗೆ ಬಂದಿದ್ದೀವಿ, ನಮ್ಮ ಕೆಲಸ ಮುಗಿಸಿದ್ದೀವಿ, ನಿಮ್ಮ ಗಲಾಟೆಗಳೇ ನಮಗೆ ಅಷ್ಟೇ ಅಂತ ಅವರು ಅಷ್ಟೇ ಸರ್. ಅಲ್ಲ ಏನಾಗುತ್ತೆ, ಮೊದಲು ಸಿಹಿ ಹಾಕೊಳ್ಳೋರು ಅವರೇ ಸಿಹಿ ಹಾಕೊಂಡ್ಬಿಡ್ತಾರೆ. ಅವ್ರು ಬರಬೇಡ ಅನ್ನೋದು, ಇವ್ರು ಬರಬೇಡ ಅನ್ನೋದು, ಯಾಕೆ ಬೇಕು ಅವ್ರು ಮಾತಾಡಿ ಹೋಗಿರ್ತಾರೆ. ನೀವು ಗ್ರಾಮಸ್ಥರು ನೀವುಗಳು ಯಾರೇ ಆಗಲಿ